ಕಾರಲ್ಲಿ ಬಂದು ಜೀವನಾಡಿ ಕಾವೇರಿ ನದಿಗೆ ದಂಪತಿ ಕಸ ಎಸೆದಿದ್ದಾರೆ. ಶ್ರೀರಂಗಪಟ್ಟಣ ಸೇತುವೆ ಬಳಿ ಈ ಘಟನೆ ನಡೆದಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಾರಿನಿಂದ ಪ್ಲಾಸ್ಟಿಕ್ ಕಸದ ಚೀಲ ಎಸೆದಂತಹ ದೃಶ್ಯ ಅದು ಕಾವೇರಿ ನದಿ ಅನ್ಕೊಂಡಿದಾರೋ ಅಥವಾ ಕಸ ಹಾಕೋ ಜಾಗ ಅನ್ಕೊಂಡಿದಾರೋ ಗೊತ್ತಿಲ್ಲ. ದಂಪತಿಗಳು ಏಕಾಏಕಿ ಬಂದ್ಬಿಟ್ಟು ಜೀವನಾಡಿ ಕಾವೇರಿ ನದಿಗೆ ಅವ್ರ ಕೈಯಲ್ಲಿ ತಂದಿದ್ದಂತಹ ಪ್ಲಾಸ್ಟಿಕ್ ಕವರ್ ಅಲ್ಲಿದ್ದ ಚೀಲದಲ್ಲಿದ್ದಂತಹ ಕಸವನ್ನೆಲ್ಲ ಎಸೆದಿದ್ದಾರೆ. ಶ್ರೀರಂಗಪಟ್ಟಣ ಸೇತುವೆ ಬಳಿ ಈ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಇದೀಗ ವೈರಲ್ ಆಗಿದೆ. ಕಾರಿಂದ ಬರ್ತಾರೆ, ಕೈಯಲ್ಲಿ ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಚೀಲವನ್ನ ಎಸೆದಿದ್ದಾರೆ. ಈ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗಿದೆ. ಸದ್ಯ ಈ ದಂಪತಿಯ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಈ ವಿಡಿಯೋವನ್ನ ಆಧರಿಸಿ ಕ್ರಮ ಕೂಡ ತೆಗೆದುಕೊಂಡಿದ್ದಾರೆ. ತಲೆಯಲ್ಲಿ ಬುದ್ಧಿ ಇಲ್ವಾ ಇವರಿಗೆ ಅಂತ ಹೇಳ್ಬಿಟ್ಟು ದಂಪತಿ ವಿರುದ್ಧ ಈಗ ಎಲ್ಲಾ ಕಡೆ ಕಿಡಿಯನ್ನ ಕಾರ್ಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕಾರಿನ ಸಂಖ್ಯೆಯನ್ನ ಪತ್ತೆ ಹಚ್ಚಿ ಪೊಲೀಸರು ದಂಡ ವಿಧಿಸಿದ್ದಾರೆ. ಗಮನಿಸ್ತಾ ಇದೀವಿ ಈಗ ಯಾವ ತರ ಕಾವೇರಿ ನದಿಯನ್ನ ಕಸ ಬಿಸಾಡುವಂತಹ ಜಾಗ ಮಾಡ್ಕೊಂಡಿದ್ದಾರೆ ಈ ದಂಪತಿಗಳು ಅಂತ ಹೇಳ್ಬಿಟ್ಟು. ಈಗ ಬೇರೆ ಕಡೆ ಎಲ್ಲ ಕಾವೇರಿಯಲ್ಲಿ ನೀರಿಲ್ಲ, ಕಾವೇರಿ ಪೂಜಿಸ್ತಾ ಇದ್ದಾರೆ, ಕಾವೇರಿ ಬೇಗ ತುಂಬಲಿ, ನೀರು ಬರಲಿ ಅಂತ ಹೇಳ್ಬಿಟ್ಟು ಒಂದ್ ಕಡೆಗೆ ಹೋರಾಟ ಶುರುವಾಗ್ತಾ ಇದ್ರೆ, ಈ ದಂಪತಿಗೆ ಕಾವೇರಿ ನೀರು ಕಾಲು ಕಸವಾಗಿ ಹೋಯ್ತಾ ಹಂಗಿದ್ರೆ ಅಂತ ಹೇಳಿ. ಅಂದ್ರೆ ಕಸ ಎಸೆಯಕ್ಕೆ ಬೇರೆ ಜಾಗನೇ ಇರ್ಲಿಲ್ವಾ, ಅಥವಾ ಅವ್ರಿಗೆ ಕಣ್ಣಿಗೆ ಕಾಣಲಿಲ್ವಾ ಜಾಗ ಅಂತ ಹೇಳ್ಬಿಟ್ಟು ಆ ನದಿಯನ್ನೇ ಅವರು ಕಸ ಎಸೆಯುವಂತಹ ಜಾಗ ಅನ್ಕೊಂಡ್ಬಿಟ್ಟು ತಮ್ಮ ಕೈಯಲ್ಲಿದ್ದಂತಹ ಪ್ಲಾಸ್ಟಿಕ್ ಅವರನ್ನ ಏಕಾಏಕಿ ಎಸೆದ್ರ ಅಂತ ಹೇಳ್ಬಿಟ್ಟು. ಸದ್ಯ ಶ್ರೀರಂಗಪಟ್ಟಣ ಸೇತುವೆ ಬಳಿ ಈ ಘಟನೆ ನಡೆದಿದೆ. ಅದೃಷ್ಟವಶ ಯಾರೋ ದೂರದಲ್ಲಿದ್ದವರು ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋವನ್ನ ಟ್ರಾಲ್ ಕೂಡ ಮಾಡಿದ್ದಾರೆ. ಕಾರಿಂದ ನೇರವಾಗಿ ಪ್ಲಾಸ್ಟಿಕ್ ಕಸದ ಚೀಲ ಹಿಡ್ಕೊಂಡು ಬಂದು ಎಸೆಯುವಂತಹ ದೃಶ್ಯ ಈಗ ವೈರಲ್ ಆಗಿದೆ. ದಂಪತಿಯ ಈ ವರ್ತನೆಗೆ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಕನಿಷ್ಠ ಪಕ್ಷ ಕಸ ಎಲ್ಲಿ ಹಾಕ್ಬೇಕು ಅನ್ನುವಂತಹ ಆ ಪ್ರಜ್ಞೆ ಆದ್ರೂ ಅವ್ರಿಗೆ ಬೇಡವಾ? ನದಿ ನೀರಿಗೆ ಅದನ್ನ ಎಸಿತಾರೆ ಅಂತ ಅಂದ್ರೆ ಏನ್ ಹಂಗಿದ್ರೆ ಕಸನ ಏನದು ಅಂತ ಹೇಳ್ಬಿಟ್ಟು. ಸದ್ಯ ಅದ್ರ ಮೇಲೆ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಂಪತಿಯ ವರ್ತನೆಗೆ. ಹಾಗೆ ಈ ವೈರಲ್ ವಿಡಿಯೋವನ್ನ ಆಧರಿಸಿ ಪೊಲೀಸರು ಕ್ರಮ ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲಾ ಕಡೆ ಕೂಡ ಈ ದಂಪತಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ, ಏನ್ ಇಟ್ಕೊಂಡಿದ್ದಾರೆ ತಲೆಯಲ್ಲಿ ಅಂತ ಹೇಳ್ಬಿಟ್ಟು ಸದ್ಯ ದಂಪತಿ ವಿರುದ್ಧ ಕಿಡಿ ಕೂಡ ಕಾರ್ಲಾಗ್ತಾ ಇದೆ. ಹಾಗೆ ಕಾರಿನ ಸಂಖ್ಯೆಯನ್ನ ಪತ್ತೆ ಹಚ್ಚಿ ಇಲ್ಲಿ ಪೊಲೀಸರು ಆ ದಂಪತಿಗೆ ದಂಡವನ್ನ ಕೂಡ ವಿಧಿಸಿರುವಂತದ್ದು.